ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ KPTCL ಖಾಸಗೀಕರಣ ಆಗುತ್ತಾ, ಪ್ರೈವೇಟಿಸಮ್ ಆಗುತ್ತಾ ಎಂಬುದರ ಬಗ್ಗೆ ಕೆಲವೊಂದು ಚರ್ಚೆಗಳು ನಡೀತಾವೆ. ಅದರ ಬಗ್ಗೆಯೂ ಸಹ ನಾವು ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆ, ಖಾಸಗೀಕರಣ ಅಂದ್ರೇನು, ಖಾಸಗೀಕರಣದಿಂದ ಆಗುವಂತಹ ಲಾಭ ಏನು, ನಷ್ಟ ಏನು, ಮತ್ತು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ KPTCL ಖಾಸಗೀಕರಣ ಆಗಿದೆಯಾ ಅಥವಾ ಇಲ್ವಾ ಎಂಬುದರ ಬಗ್ಗೆ ವಿತ್ ಫುಲ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಇವತ್ತು ಕರ್ನಾಟಕದ ವಿದ್ಯುತ್ ಕ್ಷೇತ್ರದಲ್ಲಿ ಚರ್ಚೆ ಆಗುತ್ತಿರುವಂತಹ ಒಂದು ವಿಷಯ ಏನಪ್ಪ ಅಂತಂತಂದರೆ KPTCL ಖಾಸಗೀಕರಣ. ಓಕೆ, ಇದರ ಬಗ್ಗೆ ನಾವು ಸಂಪೂರ್ಣವಂತ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆ, ಮೊದಲಿಗೆ ಈ ಒಂದು KPTCL ಅಂದರೆ ಏನಂತ ನಿಮ್ಮೆಲ್ಲರಿಗೂ ಗೊತ್ತಾಯಿದೆ, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟ್. ಓಕೆ, ಇದರಲ್ಲಿ KPCL ಬರ್ತದೆ ಮತ್ತು ಹಲವಾರು ಹೆಸ್ಕಾಮ್ಗಳು ಸಹ ಕೆಲಸವನ್ನು ಮಾಡ್ತವೆ ಸ್ನೇಹಿತರೆ. ಇದು ಒಂದು ಕರ್ನಾಟಕ ಸರ್ಕಾರದ ಒಂದು ಮಾಲೀಕತ್ವದ ಸಂಸ್ಥೆ. ಓಕೆ, ಇದು ಒಂದು ವಿದ್ಯುತ್ ಟ್ರಾನ್ಸ್ಫರ್ ಒಂದು ಯೂನಿಟು ಅದೆಲ್ಲ ನಿಮಗೂ ಗೊತ್ತು. ಓಕೆ, ವಿದ್ಯುತ್ ವ್ಯವಸ್ಥೆಯ 3 ಭಾಗಗಳು ಇದರಲ್ಲಿ ಯಾವ್ಯಾವ ಬರ್ತವೆ ಅಂತಂತಂದರೆ, ಒಂದು KPCL ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟ್, ನೆಕ್ಸ್ಟು ಬರುವಂಥದ್ದು ವಿವಿಧ ನಿಗಮಗಳು. ಓಕೆ, ಯಾವ್ಯಾವು ಬೆಸ್ಕಾಮ್ ಆಗಿರ್ಬೋದು, ಮೆಸ್ಕಾಮ್ ಆಗಿರ್ಬೋದು, ಹೆಸ್ಕಾಮ್ ಆಗಿರ್ಬೋದು, ಜೆಸ್ಕಾಮ್, ಈಗೇನು ನೀವು ರಿಸಲ್ಟ್ಗಾಗಿ ಕಾಯ್ತಾ ಇದ್ದೀರೋ ಅವುಗಳ ಬಗ್ಗೆ. ನೆಕ್ಸ್ಟ್ KPTCL ಏನು ಖಾಸಗೀಕರಣ ಆಗುತ್ತಿದೆಯಾ ಅಂತ ನೋಡಿದಾಗ, ಸದ್ಯಕ್ಕೆ ಈ ಒಂದು KPTCL ಬಗ್ಗೆ ಯಾವುದೇ ರೀತಿಯಾದಂಥ ಅಧಿಕೃತ ಮಾಹಿತಿ ಅಂತಂದರೆ ನಮ್ಮ ಕರ್ನಾಟಕ ಸರ್ಕಾರ ಏನಂತ ಹೇಳಿದೆ ಅಂತಂದರೆ ಖಾಸಗೀಕರಣ ಆಗುತ್ತೆ ಅಂತ ಎಲ್ಲಿಯೂ ಸಹ ಏನು ಮಾಡಿಲ್ಲ ಅಂತಂತಂದರೆ ಹೇಳಿಲ್ಲ. ಓಕೆ, ಮತ್ತು ಕೆಲವು ಮಾರಾಟ ಮಾಡುವಂಥ ಘೋಷಣೆಯೂ ಸಹ ಇಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಖಾಸಗೀಕರಣ ಮಾಡ್ತೀವಿ ಅಂತಲೂ ಸಹ ಇಲ್ಲ. ಓಕೆ, ಪ್ರೈವೇಟಿಸಮ್ ಖಾಸಗೀಕರಣ ಮಾಡ್ತೀವಿ ಅಂತೇಳಿ. ಓಕೆ, ನೆಕ್ಸ್ಟು ಇದರಲ್ಲಿ ನಿಮಗೆ ಖಾಸಗೀಕರಣ ಅಂದ್ರೇನು ಮತ್ತು ಇನ್ವೈಟ್ ಮಾಡೋದಂದ್ರೇನು ಅದರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಸ್ಕ್ರೀನ್ ಮೇಲೆ ಸಹ ನೋಡ್ತಾ ಇರ್ಬೋದು. ಟ್ರಾನ್ಸ್ಫರಿಂಗ್ ಅಸೆಟ್ ಮೇಲೆ ಹೂಡಿಕೆ ಪಡೆದು ಅಭಿವೃದ್ಧಿ ಮಾಡಲು ಒಂದು ಹಣಕಾಸು ವಿಧಾನ. ಯಾಕೆ ಖಾಸಗೀಕರಣ ಚರ್ಚೆ ಬರ್ತಾ ಇದೆ ಅಂತಂತಂದರೆ, ಟ್ರಾನ್ಸ್ಫರಿಂಗ್ ಕೆಪಾಸಿಟಿಯನ್ನು ಹೆಚ್ಚಿಸಲು ಮತ್ತು ದೊಡ್ಡ ಹೂಡಿಕೆ ಮತ್ತು ಸಾವಿರಾರು ಕೋಟಿ ಹೂಡಿಕೆ ಮಾಡೋದಕ್ಕೋಸ್ಕರ ಇದೆಲ್ಲ ಚರ್ಚೆ ಆಗ್ತಾಯಿದೆ. ಇದಕ್ಕೆ ಇದು ಖಾಸಗೀಕರಣ ಮಾಡಿದ್ರು ನಮಗೇನು ಎದಕ್ಕೆ ಜನರಿಗೆ ಆತಂಕ ಆಗ್ತಾಯಿದೆ ಅಂತ ನೋಡಿದರೆ, ಇಲ್ಲಿ ಉದ್ಯೋಗ ಸಿಗಲ್ಲ. ಈಗ ನಾವು ಗೌರ್ಮೆಂಟ್ ಅಂತೇಳಿ KPTCL ಹೆಸ್ಕಾಮಲ್ಲಿ ಪವರ್ ಮ್ಯಾನ್ ಆಗಿ ಅಥವಾ ವಿವಿಧ JEE ಆಗಿ ಆಯ್ಕೆ ಆಗಿರ್ತೀರ. ಈ ಖಾಸಗೀಕರಣ ಪರಿಣಾಮ ಒಮ್ಮೆನೇ ನಿಮ್ಗೆ ಏನು ಮಾಡ್ತಾರೆ ಅಂತಂತಂದರೆ ಎಲ್ಲ ಅವರು ಪ್ರೈವೇಟ್ ಅಧೀನದಲ್ಲಿ ಬಂದಾಗ ನಿಮ್ಮ ಎಲ್ಲ ಹುದ್ದೆಗಳನ್ನ ತೆಗೆದುಹಾಕುವಂಥ ಆತಂಕ ಇರ್ತದೆ ಮತ್ತು ನಿಮಗೆ ಒಂದು ಉದ್ಯೋಗದ ಭದ್ರತೆಯೂ ಸಹ ಇರೋದಿಲ್ಲ ಸ್ನೇಹಿತರೆ. ಓಕೆ, ಹಾಗಾಗಿ ಇದು ಒಂದು ಹೆಚ್ಚು ಆತಂಕವನ್ನು ಜನರಿಗೆ ತರ್ತಾ ಇದೆ. ಈಗ ನೀವು KPTCL ಪವರ್ ಮ್ಯಾನ್ ಆಯ್ಕೆ ಆದರೂ ಸಹ ಖಾಸಗೀಕರಣ ಆಯ್ತಂತಂದರೆ ನಿಮ್ಮ ಉದ್ಯೋಗದ ಭದ್ರತೆಯೂ ಸಹ ಇರೋದಿಲ್ಲ ಸ್ನೇಹಿತರೆ. ಇನ್ನು ಲಾಭ ಮತ್ತು ನಷ್ಟ ಎರಡೂ ಸಹ ಇವೆ ಖಾಸಗೀಕರಣದಿಂದ. ಒಂದು ಲಾಭ ಏನಪ್ಪ ಅಂದರೆ ವೇಗವಾಗಿ ಒಂದು ಅಭಿವೃದ್ಧಿಯನ್ನು ಹೊಂದುತ್ತದೆ, ಹೂಡಿಕೆ ಹೆಚ್ಚಳ ಆಗ್ತದೆ ಮತ್ತು ಹೊಸ ತಂತ್ರಜ್ಞಾನವೂ ಸಹ ಬರಬಹುದು ಖಾಸಗೀಕರಣ ಮಾಡಿದರೆ. ಬಟ್ ಆತಂಕ ಏನಪ್ಪ ಅಂದರೆ ಈಗಿರುವಂಥ ಉದ್ಯೋಗಿಗಳೇನಿದ್ದಾರೆ ಅವರಿಗೆ ಅಪಾಯ ಇರ್ತದೆ. ಅಂದರೆ ತೆಗೆದುಹಾಕುವಂಥದ್ದು ಮತ್ತು ಹೆಚ್ಚಿನ ಒಂದು ಕೆಲಸವನ್ನು ಮಾಡುವಂಥದ್ದು ಅವರಿಗೆ ಒಂದು ಭದ್ರತೆ ಇರೋದಿಲ್ಲ. ಭದ್ರತೆ ಅನ್ನೋದು ಗೌರ್ಮೆಂಟ್ ಕೆಲಸನೇ ಬೇರೆ ಇರ್ತದೆ, ಪ್ರೈವೇಟಿಸಮ್ ಮಾಡಿದ್ರೇ ಅದೇ ಬೇರೆ ಇರ್ತದೆ. ಆ ರೀತಿಯಾಗಿ ಡಿಫ್ರೆನ್ಸ್ ಕಾಣ್ತದೆ ಇಲ್ಲಿ. ಸಾರ್ವಜನಿಕ ನಿಯಂತ್ರಣ ಕಡಿಮೆ ಆಗ್ತದೆ ಮತ್ತು ದರ ಇವೆಲ್ಲ ಹೆಚ್ಚಾಗ್ಬೋದು. ಇನ್ನು KPTCL ಇನ್ನೂ ಕರ್ನಾಟಕ ಸರ್ಕಾರ ಕಂಪನಿಯೇ ಹೊರತು ಯಾವುದೇ ರೀತಿಯ ಒಂದು ಖಾಸಗೀಕರಣದಲ್ಲಿ ಇನ್ನೂ ಸಹ ಅದೇನಾಗಿಲ್ಲ ಅಂತಂತಂದರೆ ಘೋಷಣೆ ಆಗಿಲ್ಲ. ಓಕೆ, ಅದು ಹಣಕಾಸು ಮಾದರಿಗಳ ಬಗ್ಗೆ ಮಾತ್ರ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಹೊರತು ನಮ್ಮ ಈಗ KPTCL ಪ್ರೈವೇಟ್ ಸೆಕ್ಟರಲ್ಲಿ ಮತ್ತು ಖಾಸಗೀಕರಣದಲ್ಲಿ ಹೋಗಿಲ್ಲ, ಹಾಗದ್ದು ಸಹ ಇಲ್ಲ ಅಂತ ಮಾನ್ಯ DCM ಅವರು ಸಹ ಹೇಳಿದ್ದಾರೆ, ಎಲ್ಲರೂ ಸಹ ಹೇಳಿದ್ದಾರೆ.
ಹಾಗಾಗಿ ನೀವು ಇದರ ಬಗ್ಗೆ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋಸ್ಗೆ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.